Hello, students. Welcome back to the next session. Previous session ಅಲ್ಲಿ ನಾವು ಮಿನಿಮಮ್ ರೆಂಟ್ ಅಕೌಂಟ್ ಮತ್ತೆ ಶಾರ್ಟ್ ವರ್ಕಿಂಗ್ ಅಕೌಂಟ್ ಪ್ರಿಪೇರ್ ಮಾಡೋದನ್ನ ನೋಡಿದ್ವಿ. ಸೊ ನೆಕ್ಸ್ಟ್ ಮೂವ್ ಆನ್ ಟು ದಟ್ ಫರ್ದರ್ ಪ್ರಾಬ್ಲಮ್ಸ್. On 1st January 2013, Ramya Limited lease land for minimum rent of rupees 2 lakh in the first year, rupees 4 lakh in the second year, and thereafter rupees 6 lakh per annum, merging into a royalty of rupees 25 per ton with the power to recover short working over the first 3 years only. So the output being is given. So ಇಲ್ಲಿ 1st January 2013 ಅಲ್ಲಿ ರಮ್ಯಾ ಲಿಮಿಟೆಡ್ ಅವರು ಒಂದು ಲ್ಯಾಂಡ್ ನ ಲೀಸ್ ತಗೋತಾ ಇದ್ರೆ ಫಾರ್ ಮೈನಿಂಗ್ ಪರ್ಪಸ್. ಸೊ ಇಲ್ಲಿ ಮಿನಿಮಮ್ ರೆಂಟ್ ಪ್ರತಿ ವರ್ಷ ಚೇಂಜಸ್ ಆಗ್ತಾ ಇದೆ. ಇಲ್ಲಿವರ ಮಾಡಿದಂತ ಪ್ರಾಬ್ಲಮ್ ಅಲ್ಲಿ ಮಿನಿಮಮ್ ರೆಂಟ್ ಪ್ರತಿ ವರ್ಷ ಸೇಮ್ ಇರ್ತಿತ್ತು. ಈ ಪ್ರಾಬ್ಲಮ್ ನ ಸ್ಲೈಟ್ ಡಿಫರೆನ್ಸ್ ಮಾಡಿದೀವಿ. ಏನಂತ ಅಂದ್ರೆ ಮಿನಿಮಮ್ ರೆಂಟ್ ಆಫ್ rupees 2 lakh ಇನ್ ದ ಫಸ್ಟ್ ಇಯರ್ ಅಲ್ಲಿ ಇದು 2 lakh ಇದೆ. ಸೆಕೆಂಡ್ ಇಯರ್ಗೆ 4 lakh ಆಗ್ತಾ ಇದೆ. ಅಂಡ್ ದೇರ್ ಆಫ್ಟರ್ ಅದ್ರಿಂದ 3ನೇ ವರ್ಷದಿಂದ ಆಚೆಗೆ 6 lakh ಪರ್ ಆನಮ್ ಅಂತ ಹೇಳ್ತಾ ಇದ್ದಾನೆ. ಅಲ್ಲಿಗೆ ಫಸ್ಟ್ ಇಯರ್ 2 lakh ಅಂತ ತಗೋಬೇಕು, ಸೆಕೆಂಡ್ ಇಯರ್ 4 lakh ಅಂಡ್ ಥರ್ಡ್ ಇಯರ್ ಇಂದ 6 lakh ಅಂತ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ಮಿನಿಮಮ್ ರೆಂಟ್ ನ. ಅಂಡ್ ದೆನ್ ಮರ್ಜಿಂಗ್ ಇಂಟು ರಾಯಲ್ಟಿ ಆಫ್ rupees 25 per ton, ಒಂದು ಟನ್ಗೆ 25 rupees ಕೊಡ್ತಾ ಇದ್ದಾರೆ ವಿತ್ ಎ ಪವರ್ ಟು ರಿಕವರ್ ಶಾರ್ಟ್ ವರ್ಕಿಂಗ್ ಓವರ್ ದ ಫಸ್ಟ್ 3 years ಓನ್ಲಿ. ಫಸ್ಟ್ 3 years ಅಲ್ಲಿ ಆದಂತ ಶಾರ್ಟ್ ವರ್ಕಿಂಗ್ ನ ಮಾತ್ರ ರಿಕವರ್ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ. ಅದು ಫಸ್ಟ್ 3 years ಅಲ್ಲಿ ಆದ್ರೆ 3 years ಒಳಗಡೆನೆ ಕಂಪ್ಲೀಟ್ ಮಾಡ್ಕೋಬೇಕು. 3 years ಒಳಗಡೆ ಆಗ್ಲಿಲ್ಲ ಅಂದ್ರೆ ಇರ್ರಿಕವರಬಲ್ ಅಂತ ಕನ್ಸಿಡರ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ದ ಔಟ್ಪುಟ್ ಬೇಯಿಂಗ್ ಔಟ್ಪುಟ್ ಕೊಟ್ಟಿದ್ದಾರೆ. ಸೊ 2013 ಅಲ್ಲಿ 2 lakh 12,000 ಟನ್, 15 ಅಲ್ಲಿ 32,000 ಟನ್, 2016 ಅಲ್ಲಿ 48,000 ಟನ್ ಇದೆ. ಸೊ ಇದನ್ನ 25 ಇವುಗಳನ್ನ 25 ಇಂದ ಮಲ್ಟಿಪ್ಲೈ ಮಾಡೋದ್ರೆ ಆಕ್ಚುಯಲ್ ರಾಯಲ್ಟಿ ಸಿಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಫ್ರಮ್ ದಿಸ್ ಪ್ರಿಪೇರ್ ದ ಫಾಲೋಯಿಂಗ್ ಲೆಡ್ಜರ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ರಮ್ಯಾ ಲಿಮಿಟೆಡ್. ದೇ ಆಸ್ಕ್ ಟು ಪ್ರಿಪೇರ್ ರಾಯಲ್ಟಿ ಅಕೌಂಟ್, ಶಾರ್ಟ್ ವರ್ಕಿಂಗ್ ಅಕೌಂಟ್ ಅಂಡ್ ಲ್ಯಾಂಡ್ ಲಾರ್ಡ್ಸ್ ಅಕೌಂಟ್. ಸೊ ಫಸ್ಟ್ ಮೂವ್ ಆನ್ ಟು ದ ಟೇಬಲ್. ಫಸ್ಟ್ ಟೇಬಲ್ ನ ಪ್ರಿಪೇರ್ ಮಾಡ್ಕೊಳ್ಳೋಣ. ಟೇಬಲ್ ಶೋಯಿಂಗ್ ರಾಯಲ್ಟಿ ಪೇಯಬಲ್. ಸೊ ರಾಯಲ್ಟಿ ಪೇಯಬಲ್ ಟೇಬಲ್ ನ ಹಾಕೊಳ್ಳೋಣ. ಫಸ್ಟ್ ಒನ್ ಇಯರ್, ಸೆಕೆಂಡ್ ಒನ್ ಆಕ್ಚುಯಲ್ ರಾಯಲ್ಟಿ, ಥರ್ಡ್ ಒನ್ ಆಸ್ ಯುವಲ್ ಮಿನಿಮಮ್ ರೆಂಟ್, fourth one is short working recouped, amount payable, irrecoverable, short working. So here 2013, so royalty ಬಂದು 50,000 ಅಂತ ತೋರಿಸ್ತಾ ಇದೆ. ಯಾಕಂದ್ರೆ 2000 into 25 rupees ಮಾಡಿದ್ರೆ ನಿಮ್ಗೆ 50,000 ಬರುತ್ತೆ. ಫಸ್ಟ್ ಇಯರ್ ಅಲ್ಲಿ ಮಿನಿಮಮ್ ರೆಂಟ್ 2 lakh ಇದೆ. ಸೊ ಇಲ್ಲಿ ರಾಯಲ್ಟಿಗಿಂತ ಮಿನಿಮಮ್ ರೆಂಟ್ ಜಾಸ್ತಿ ಇರೋದ್ರಿಂದ ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಗ್ತಾ ಇದೆ. ದಟ್ ಈಸ್ 1,50,000. ರಿಕೂಪ್ಮೆಂಟ್ ಇರೋದಿಲ್ಲ. ಅಮೌಂಟ್ ಪೇಯಬಲ್ ವಿಚ್ ಎವರ್ ಇಸ್ ಹೈಯರ್, ಆಕ್ಚುಯಲ್ ರಾಯಲ್ಟಿ ಆರ್ ಮಿನಿಮಮ್ ರೆಂಟ್ ಯಾವ್ದು ಹೈಯೆಸ್ಟ್ ಇದೆ ಅದನ್ನ ತಗೊಳ್ಳೋಣ. 2 lakh. ಇರ್ರಿಕವರಬಲ್ ಶಾರ್ಟ್ ವರ್ಕಿಂಗ್ ಬರೋದಿಲ್ಲ. 2014 ಅಗೈನ್ ರಾಯಲ್ಟಿ ಕ್ಯಾಲ್ಕುಲೇಟ್ ಮಾಡೋಣ. 12,000 into 25 ಮಾಡಿದ್ರೆ ನಿಮ್ಗೆ 3 lakh ಬರುತ್ತೆ. ಬಟ್ ಸೆಕೆಂಡ್ ಇಯರ್ ಮಿನಿಮಮ್ ರೆಂಟ್ ಇಸ್ 4 lakh. ಅಗೈನ್ ರಾಯಲ್ಟಿಗಿಂತ ಮಿನಿಮಮ್ ರೆಂಟ್ ಜಾಸ್ತಿ ಇರೋದ್ರಿಂದ ಶಾರ್ಟ್ ವರ್ಕಿಂಗ್ ಜಾಸ್ತಿ ಇದೆ, ಕ್ರಿಯೇಟ್ ಆಗುತ್ತೆ 1 lakh. ಸೊ ರಿಕೂಪ್ಮೆಂಟ್ ಆಗೋದಿಲ್ಲ. ಅಮೌಂಟ್ ಪೇಯಬಲ್ 4 lakh, ಯಾಕಂದ್ರೆ ವಿಚ್ ಎವರ್ ಇಸ್ ಹೈಯರ್, ಮಿನಿಮಮ್ ರೆಂಟ್ ಆರ್ ಆಕ್ಚುಯಲ್ ರಾಯಲ್ಟೀಸ್ ವಿಚ್ ಎವರ್ ಇಸ್ ಹೈಯರ್ 4 lakh. ಇರ್ರಿಕವರಬಲ್ ಶಾರ್ಟ್ ವರ್ಕಿಂಗ್ ಇಲ್ಲ. 2015 ಅಲ್ಲಿ ಔಟ್ಪುಟ್ ಬಂದು 32,000 ಇದೆ. ಇಂಟು 25 ಮಾಡಿದ್ರೆ ನಿಮ್ಗೆ 8 lakh ಸಿಗುತ್ತೆ. ಸೊ ಈ 8 lakh ಮತ್ತೆ ಮಿನಿಮಮ್ ರೆಂಟ್ 3ನೇ ವರ್ಷದಿಂದ 6 lakh ಆಗುತ್ತೆ ಅಂತ ಹೇಳ್ತಿದ್ದಾನೆ. ಸೊ ಈಗ ಕಂಪೇರ್ ಮಾಡಿದ್ರೆ ಸೊ ನಮ್ಗೆ 2 lakh rupees ಎಕ್ಸೆಸ್ ರಾಯಲ್ಟಿ ಇದೆ. ಸೊ ಈ ಎಕ್ಸೆಸ್ ರಾಯಲ್ಟಿ ಅನ್ನೋ ಕಾನ್ಸೆಪ್ಟ್ ಯಾವಾಗ ಬರುತ್ತೆ ಅಂತಂದ್ರೆ ಶಾರ್ಟ್ ವರ್ಕಿಂಗ್ ನ ರೀಕೂಪ್ ಮಾಡ್ಕೋಬೇಕಾದ್ರೆ. ಬಟ್ ಇಲ್ಲಿ ಫಸ್ಟ್ 3 years ಮಾತ್ರ ಅಂತ ಹೇಳಿದಾನೆ. ಸೊ ಥರ್ಡ್ ಇಯರ್ ಅಲ್ಲಿ ಎಕ್ಸೆಸ್ ರಾಯಲ್ಟಿ ಇರೋದ್ರಿಂದ ರೀಕೂಪ್ ಯೂಸ್ ಮಾಡ್ಕೋಬಹುದು. ಸೊ ಶಾರ್ಟ್ ವರ್ಕಿಂಗ್ ಬರೋದಿಲ್ಲ. ಶಾರ್ಟ್ ವರ್ಕಿಂಗ್ ರೀಕೂಪ್ ಡಿಫರೆನ್ಸ್ ಏನಿದೆ, ಆಕ್ಚುಯಲ್ ರಾಯಲ್ಟಿ ಅಂಡ್ ಮಿನಿಮಮ್ ರೇಟ್ 2 lakh ಇದೆ. ಸೊ ನಮಗೆ ಟೋಟಲ್ ಶಾರ್ಟ್ ವರ್ಕಿಂಗ್ ಬಂದು 2,50,000 ಇದೆ 2 ವರ್ಷದ. ದಟ್ ಈಸ್ 2013 ಅಲ್ಲಿ 1,50,000 ಇದೆ, 2014 ಅಲ್ಲಿ 1 lakh ಇದೆ. ಎರಡು ಸೇರಿಸಿದ್ರೆ 2,50,000 ಆಗುತ್ತೆ. ಬಟ್ ನಮ್ಗೆ 3ನೇ ವರ್ಷದಲ್ಲಿ ಎಕ್ಸೆಸ್ ರಾಯಲ್ಟಿ ಸಿಗ್ತಿರೋದು ಬರೀ 2 lakh ಮಾತ್ರ. ಅದರಿಂದ 2 lakh ನ ಮಾತ್ರ ನಾವು ರಿಕೂಪ್ಮೆಂಟ್ ಗೆ ಯೂಸ್ ಮಾಡ್ಕೋತೀವಿ. ಅಂಡ್ ಅಮೌಂಟ್ ಪೇಯಬಲ್ 6 lakh ಆಗಾದ್ರೆ 2 lakh ನ ನಾವು ರಿಕೂಪ್ಮೆಂಟ್ ಯೂಸ್ ಮಾಡಿರೋದ್ರಿಂದ ಅಮೌಂಟ್ ಎಷ್ಟು ಪೇ ಮಾಡ್ತೀವಿ 6 lakh. ರಿಮೈನಿಂಗ್ 50,000 ದಟ್ ಈಸ್ ಎರಡನ್ನ ಆಡ್ ಮಾಡಿದ್ರೆ 2,50,000 ಆಗ್ತಿತ್ತು. ಬಟ್ ನಾವು ರಿಕೂಪ್ ಮಾಡಿರೋದು 2 lakh ಮಾತ್ರ. ರಿಮೈನಿಂಗ್ 50,000 ಏನಾಗುತ್ತೆ, ಇರ್ರಿಕವರಬಲ್ ಶಾರ್ಟ್ ವರ್ಕಿಂಗ್ ಆಗುತ್ತೆ. ಯಾಕಂದ್ರೆ ಫಸ್ಟ್ 3 years ಅಲ್ಲೇ ಕ್ಲೋಸ್ ಮಾಡಬೇಕು ಅಂತ ಹೇಳಿರೋದ್ರಿಂದ. ಅಂಡ್ 2016, ಸೊ ಔಟ್ಪುಟ್ ಇಸ್ 48,000 into 25 ಅಂದ್ರೆ 48,000 into 25 ಅಂದ್ರೆ 12 lakh ಆಗುತ್ತೆ. ಮಿನಿಮಮ್ ರೆಂಟ್ 6 lakh. ನೋ ಶಾರ್ಟ್ ವರ್ಕಿಂಗ್ ರಿಕೂಪ್ ಇರೋದಿಲ್ಲ. ಸೊ ರಿಕೂಪ್ಮೆಂಟ್ ಯಾವ್ದು ಇಲ್ಲ ಅಂದಾಗ ಆಕ್ಚುಯಲ್ ರಾಯಲ್ಟಿ ಅಮೌಂಟ್ ಏನಿದೆ ಅದನ್ನ ಪೇ ಮಾಡಬೇಕು 12 lakh. ಅಂಡ್ ದೆನ್ ಇರ್ರಿಕವರಬಲ್ ಶಾರ್ಟ್ ವರ್ಕಿಂಗ್ ನಿಲ್. ಸೊ ಫ್ರಮ್ ದಿಸ್ ಟೇಬಲ್, with the help of this table we have to prepare royalty account, short working account and land lots account.
Move on to that royalty account that is in the books of Ramya Limited, the royalty account. ಸೊ ಇಲ್ಲಿ ನಾವು ಯಾವ ಕಾಲಮ್ನ ನೋಡಬೇಕು ಅಂತಂದ್ರೆ ರಾಯಲ್ಟಿ ಕಾಲಮ್ನ ನೋಡ್ಕೋಬೇಕು. ಟೇಬಲ್ ಅಲ್ಲಿ ನೋಡಿ, ಇಲ್ಲಿ ಆಕ್ಚುಯಲ್ ರಾಯಲ್ಟಿ ಅಂತ ಇದೆಯಲ್ಲ, ಈ ಕಾಲಮ್ನ ನೋಡ್ತಾ ಹೋಗ್ಬೇಕಾಗುತ್ತೆ. ಅರ್ಥ ಆಗ್ತಾ ಇದೆಯಾ? ಈ ಕಾಲಮ್ ಅಲ್ಲಿ ಇರೋದನ್ನ ಎಂಟ್ರಿ ಮಾಡ್ಬೇಕು ನಾವು. ಸೊ 31st December 2013 ನಾವು ರಾಯಲ್ಟಿನ ಪೇ ಮಾಡೋದು ಲ್ಯಾಂಡ್ ಲಾರ್ಡ್ಗೆ. ಸೊ ಟು ಲ್ಯಾಂಡ್ ಲಾರ್ಡ್ಸ್ ಅಕೌಂಟ್ 50,000. So similarly, the same day that 50,000 transferred to profit and loss account, by profit and loss account 50,000. So ಅಲ್ಲಿಗೆ first year close ಆಯ್ತು. Again, second year, 31st December 2014, the royalty is 3 lakh. So payment to landlord account 3 lakh. That will be transferred to profit and loss account 31st December 2014 by profit and loss account 3 lakh. ಅಲ್ಲಿಗೆ ಕಂಪ್ಲೀಟ್ ಆಯ್ತು. And 31st December 2015 ಅಲ್ಲಿ the royalty is 8 lakh ಇದೆ ನೋಡಿ ಟೇಬಲ್ ಅಲ್ಲಿ. ಬಟ್ ನಾವು ಪೇ ಮಾಡ್ತಾ ಇರೋದು ಲ್ಯಾಂಡ್ ಲಾರ್ಡ್ಗೆ ಓನ್ಲಿ 6 lakh. ಸೊ ಟು ಲ್ಯಾಂಡ್ ಲಾರ್ಡ್ಸ್ ಅಕೌಂಟ್ 6 lakh. ರಿಮೈನಿಂಗ್ 2 lakh ನಾವು ಏನಕ್ಕೆ ಯೂಸ್ ಮಾಡ್ತಾ ಇದೀವಿ? ಶಾರ್ಟ್ ವರ್ಕಿಂಗ್ ನ ರೀಕೂಪ್ ಮಾಡ್ಕೊಳಕ್ಕೆ ಯೂಸ್ ಮಾಡ್ತಾ ಇದೀವಿ. ಟು ಶಾರ್ಟ್ ವರ್ಕಿಂಗ್ ಅಕೌಂಟ್ 2 lakh. ಸೊ ಟೋಟಲ್ 8 lakh. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 8 lakh ಟ್ರಾನ್ಸ್ಫರ್ ಮಾಡೋಣ. ಸೊ ಫೈನಲ್ ಇಯರ್ 31st December 2016, the royalty is 12 lakh. Entire royalties payment paid to landlord account 12 lakh. So same day 31st December 2016 by profit and loss account 12 lakh. 12 lakh. So like that we have to prepare royalty account. Next move on to that short working account. So short working ಕ್ರಿಯೇಟ್ ಆಗಿರೋದು ನಮಗೆ 2 ವರ್ಷದಲ್ಲಿ ಮಾತ್ರ, ಫಸ್ಟ್ ಇಯರ್ ಮತ್ತೆ ಸೆಕೆಂಡ್ ಇಯರ್. ಸೊ 3ನೇ ವರ್ಷಕ್ಕೆ ಅದು ರೀಕೂಪ್ ಆಗಿ ಸ್ವಲ್ಪ ಅಮೌಂಟ್ ಅಂಡ್ ರಿಮೈನಿಂಗ್ ಇರ್ರೆಕವರಬಲ್ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಹೇಗೆ ಟ್ರಾನ್ಸ್ಫರ್ ಮಾಡೋದು ಅದನ್ನ ನಾನು ಇಲ್ಲಿ ತೋರಿಸ್ತೀನಿ ನೋಡಿ ಈಗ. ಸೊ ನಾವು ಏನ್ ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಗಿದೆ ಅದನ್ನ ಲ್ಯಾಂಡ್ ಲಾರ್ಡ್ ಅಕೌಂಟ್ಗೆ ಇಲ್ಲಿ ಸೆಂಡ್ ಮಾಡೋದು. ಯಾಕಂದ್ರೆ ಮಿನಿಮಮ್ ರೆಂಟ್ ಅಕೌಂಟ್ ಓಪನ್ ಮಾಡದೇ ಇರೋದ್ರಿಂದ ಲ್ಯಾಂಡ್ ಲಾರ್ಡ್ ಅಕೌಂಟ್ ಅನ್ನ ನಾವು ತೋರಿಸಬೇಕಾಗುತ್ತೆ. 31st December 2013 ಫಸ್ಟ್ ಇಯರ್ ಶಾರ್ಟ್ ವರ್ಕಿಂಗ್ ಟು ಲ್ಯಾಂಡ್ ಲಾರ್ಡ್ಸ್ ಅಕೌಂಟ್ 1,50,000. ಸೊ ಲ್ಯಾಂಡ್ ಲಾರ್ಡ್ ಅಕೌಂಟ್ಗೆ ನಾವು ಪೇ ಮಾಡಿದ್ವಿ 1,50,000. ಆ ವರ್ಷ ರಿಕವರ್ ಆಗೋದಿಲ್ಲ ಶಾರ್ಟ್ ವರ್ಕಿಂಗ್. ಸೊ ಅದಕ್ಕೆ 31st December 2013 ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ 1,50,000. ಸೊ ಬ್ರಾಟ್ ಡೌನ್ ಮಾಡಿ ನೆಕ್ಸ್ಟ್ ಇಯರ್ಗೆ ಕ್ಯಾರಿ ಡೌನ್ ಮಾಡಿ ನೆಕ್ಸ್ಟ್ ಇಯರ್ಗೆ ಬ್ರಾಟ್ ಡೌನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಯರ್ಗೆ ನಾವು ಕ್ಯಾರಿ ಡೌನ್ ಮಾಡ್ಕೊಳ್ಳೋಣ. 31st December 2000 ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 1,50,000. ಕ್ಯಾರಿ ಡೌನ್ ಮಾಡಿ ನೆಕ್ಸ್ಟ್ ಇಯರ್ಗೆ ಬ್ರಾಟ್ ಡೌನ್ ಮಾಡ್ತಾ ಇದ್ದೀವಿ ನೋಡಿ 1/1/2014 ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 1,50,000. ಅಗೇನ್ ಸೆಕೆಂಡ್ ಇಯರ್ ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಗ್ತಿದೆ 31st December 2014 ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ದಟ್ ಈಸ್ 1 lakh. ಟೋಟಲ್ ಇಸ್ 2,50,000 ಆಗುತ್ತೆ. ಬಟ್ ಆ ಇಯರ್ ಏನು ರೀಕೂಪ್ಮೆಂಟ್ ಇರೋದ್ರಿಂದ 31st December 2014 ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 2,50,000. ಕ್ಯಾರಿ ಡೌನ್ ಮಾಡಿ ಇಮಿಡಿಯೇಟ್ಲಿ ನೆಕ್ಸ್ಟ್ ಇಯರ್ಗೆ ಬ್ರಾಟ್ ಡೌನ್ ಮಾಡ್ಕೊಳ್ಳೋಣ. 31st December 2015 ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 2,50,000. ಫೈನಲ್ ಇಯರ್ ಅಲ್ಲಿ ನಮಗೆ 2 lakh rupees ಎಕ್ಸೆಸ್ ರಾಯಲ್ಟಿ ಇದೆ, ಅದನ್ನ ರೀಕೂಪ್ ಯೂಸ್ ಮಾಡ್ಕೊಳ್ತಾ ಇದೀವಿ. 31st December 2015 ಬೈ ರಾಯಲ್ಟಿ ಅಕೌಂಟ್ 2 lakh. ರಿಮೈನಿಂಗ್ 50,000 ನಾವು ಇರ್ರೆಕವರಬಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಈ ಇರ್ರೆಕವರಬಲ್ ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. 31st December 2015 ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 50,000. ಸೊ ಟೋಟಲ್ 2,50,000. ಲೈಕ್ ದಟ್ ವಿ ಹ್ಯಾವ್ ಟು ಪ್ರಿಪೇರ್ ಶಾರ್ಟ್ ವರ್ಕಿಂಗ್ ಅಕೌಂಟ್. ಸೊ ಶಾರ್ಟ್ ವರ್ಕಿಂಗ್ ಅಕೌಂಟ್ ನ ಯಾವ ವರ್ಷ ಶಾರ್ಟ್ ವರ್ಕಿಂಗ್ ಬಂದಿದೆ ಅದಾದ ಮೇಲೆ ಅದನ್ನ ಬ್ರಾಟ್ ಡೌನ್ ಕ್ಯಾರಿ ಡೌನ್ ಬ್ರಾಟ್ ಡೌನ್ ಮಾಡ್ಕೊಳ್ತಾ ಹೋಗ್ತೀವಿ ಅಪ್ ಟು ಎಲ್ಲಿವರೆಗೆ ಅಂತಂದ್ರೆ ಅದು ಇರ್ರೆಕವರಬಲ್ ಆಗೋವರೆಗೆ. ಸೊ ಇರ್ರೆಕವರಬಲ್ ಆಗಿ ಅಕೌಂಟ್ ಫುಲ್ ಕಂಪ್ಲೀಟ್ ಆಗಿ ಕ್ಲೋಸ್ ಆಗ್ಬೇಕು. ನೆಕ್ಸ್ಟ್ ಮೂವ್ ಆನ್ ಟು ದಟ್ ಲ್ಯಾಂಡ್ ಲಾರ್ಡ್ಸ್ ಅಕೌಂಟ್. ಇಲ್ಲಿ ಪೇಮೆಂಟ್ ಎಂಟ್ರೀಸ್ ನ ಮಾಡ್ತಾ ಹೋಗ್ತೀವಿ. ಆ ಪೇಮೆಂಟ್ ಅಲ್ಲಿ ರಾಯಲ್ಟಿ ಎಷ್ಟು ಮತ್ತೆ ಶಾರ್ಟ್ ವರ್ಕಿಂಗ್ ಎಷ್ಟು ಅಂತ ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ಪೇಮೆಂಟ್ ಕಾಲಮ್ ಇದೆಯಲ್ಲ ಅದನ್ನ ಬೇಸ್ ಆಗಿ ಇಟ್ಕೊಂಡು ಮಾಡೋದು. ಇಲ್ಲಿ ನೋಡಿ ಪೇಮೆಂಟ್ ಕಾಲಮ್ ಇದೆ, ಅಮೌಂಟ್ ಪೇಯಬಲ್ ಅಂತ. ಆ ಕಾಲಮ್ 2 lakh, 4 lakh, 6 lakh, 12 lakh. ಸೊ ಪೇಮೆಂಟ್ ಮಾಡ್ತಾ ಹೋಗೋಣ. 31st December 2013 to bank account 2 lakh. Out of the 2 lakh, royalty is 50,000. Short working is 1,50,000. Okay, 31st December 2013 by royalty account 50,000. By short working account 1,50,000. The total is 2 lakh. Make it as 2 lakh. So you wrongly mentioned that. Make it as 2 lakh. Again 31st December 2014 to bank account. So payment is 4 lakh. Out of that 4 lakh, royalty is 3 lakh and short working is 1 lakh. So 31st December 2014 by royalty account 3 lakh, by short working account 1 lakh. The total is 4 lakh. So 31st December 2015 to bank account, the payment is 6 lakh. Out of that 6 lakh, entire 6 lakh is payment through royalty account. 31st December 2015 royalty account 6 lakh. So ಈ 6 lakhs ನ ರಾಯಲ್ಟಿ ಇಂದಾನೆ ಪೇ ಮಾಡಿರೋದ್ರಿಂದ ರಾಯಲ್ಟಿ ಅಕೌಂಟ್ ಅಂತ ಆಗುತ್ತೆ.
8 lakh ಇತ್ತು, ಬಟ್ ಅವ್ನಿಗೆ ಪೇಮೆಂಟ್ ಮಾಡ್ತಿರೋದು ಓನ್ಲಿ 6 lakh. ಅದರಿಂದ 6 lakh ನ ತೋರಿಸ್ತಾ ಇದ್ವಿ. 31st December 2016, that is last year ಅಲ್ಲಿ to bank account 12 lakh payment ಇದೆ. 31st December, out of that 12 lakh, entire 12 lakh is from royalty account. 31st December 2016, by royalty account 12 lakh. So like that we have to prepare that is royalty account, short working account and landlord account in the books of Ramya Limited. Thank you for watching. Thank you.